ಹುರಿಯೋದು ಜಾಸ್ತಿ ಬೇಕಿಲ್ಲ, ಹಾಗೆ ತುಪ್ಪನೂ ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಅಂಥ ಪರ್ಫೆಕ್ಟ್ ಆದ ಅದ್ಭುತವಾದ ಬೇಸನ್ ಲಾಡು ರೆಸಿಪಿ. ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಹೊರಗಡೆ ಸಿಕ್ಕುವ ರೀತಿಯಲ್ಲೇ ಪರ್ಫೆಕ್ಟಾಗಿರುತ್ತೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸಬರಾಗಿದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಚಿಕ್ಕ ಪುಟ್ಟ ಡೀಟೇಲ್ಸ್ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇನ್ನೇನು ನವರಾತ್ರಿ ಶುರುವಾಗ್ತಾ ಇದೆ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಪ್ಪ ಕಮ್ಮಿ ಬಳಸೋದ್ರಿಂದ ಡಯಟ್ ಕಾನ್ಷಿಯಸ್ ಇರೋರು, ಹೆಲ್ತ್ ಕಾನ್ಷಿಯಸ್ ಇರೋರು, ವಯಸ್ಸಾದವರು ಕೂಡ ಈಸಿಯಾಗಿ ಏನೂ ಗಿಲ್ಟ್ ಇಲ್ದಿರ ತಿನ್ಬೋದು. ಈಗ ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ. ನಾನು ಕಪ್ ಲೆಕ್ಕದಲ್ಲಿ ಮತ್ತು ಗ್ರಾಮ್ ಲೆಕ್ಕದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗದೇ ಇರಲಿ ಅಂತ. ಇಲ್ಲಿ 2 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋ ಕಡಲೆಬೇಳೆ ತೊಗೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿ. 2 ಕಪ್ ಆಗುವಷ್ಟು ಕಡಲೆಬೇಳೆನ ತೆಕ್ಕೊಂಡು ಸಕ್ಕರೆ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಸಕ್ಕರೆ ಇನ್ನೊಂಚೂರು ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಇನ್ನೊಂಚೂರು ಜಾಸ್ತಿ ಹಾಕ್ಕೋಬೋದು, 1 ಕಾಲು ಹಾಕ್ಕೋಬೋದು, ತೊಂದರೆ ಇಲ್ಲ. 3 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ತಕ್ಕೊಂಡು ಆಮೇಲೆ ಬೂರ ಸಕ್ಕರೆ ಮಾಡ್ಕೊಳ್ಳೋವಾಗ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. 1/2 ಕಪ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ. ನಾನಿಲ್ಲಿ ಕರಗಿಸಿ ತೊಗೊಂಡಿಲ್ಲ, ಹಾಗೆ ಗಟ್ಟಿ ತೊಗೊಂಡಿದ್ದೀನಿ. ಕರಗಿಸಿದ್ರೆ ಇನ್ನೊಂಚೂರು ಜಾಸ್ತಿ ಆಗುತ್ತೆ. 1/2 ಕಪ್ ಆಗುವಷ್ಟು ಕರೆಕ್ಟಾಗಿರುತ್ತೆ. ಸ್ವಲ್ಪ ದಪ್ಪ ತಳ ಇರುವಂಥ ಒಂದು ಪಾತ್ರೆನ ಅಥವಾ ಬಾಣಲಿ ಯಾವುದಾದ್ರೂ ತೊಗೊಳ್ಳಿ. 1/2 ತುಪ್ಪ ಮಾತ್ರ ಇವಾಗ ಸೇರಿಸ್ಕೊಳ್ಳಿ, ಇನ್ನು 1/2 ಹಾಗೇ ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗತ್ತೆ. ಅದನ್ನು ಇವಾಗ ಹಾಕೋದು ಬೇಡ. ಇದು ಸ್ವಲ್ಪ ಕರಗಿದ ಮೇಲೆ ನಾವು ತೊಗೊಂಡಿರುವ ಕಡಲೆಬೇಳೆನೆಲ್ಲ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನಿಮಗೆ ಬಾಣಲಿ ಚಿಕ್ಕದಿತ್ತು ಅಂದರೆ ಅರ್ಧ ಹಾಕ್ಕೊಂಡು ಹುರ್ಕೊಳ್ಳಿ. ಇಲ್ಲಿ ನಂದು ಸ್ವಲ್ಪ ಅಗಲ ಇದೆ ಅಂತ ನಾನು ಒತ್ತಿಗೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಉರಿನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದನ್ನು ಅರ್ಧನೇ ಆಗಿರೋದು. ನಮಗೆ ಹಿಟ್ಟು ಫ್ರೈ ಮಾಡೋದಕ್ಕಿಂತ ಅರ್ಧ ಟೈಮೇ ಹಿಡಿಸುತ್ತೆ ಇದು ಕಡಲೆಬೇಳೆ ಫ್ರೈ ಮಾಡೋದು. ನಿಮಗೇ ಗೊತ್ತು ಎಷ್ಟು ಬೇಗ ಆಗುತ್ತೆ ಇದು ಅಂತ. ಅದಕ್ಕೆ ನಮಗೆ ತುಪ್ಪ ಹಾಗೂ ಟೈಮ್ ಉರಿಯೋದು ತುಂಬ ಕಮ್ಮಿ ಆಗುತ್ತೆ. ನೋಡಿ, ಇದನ್ನು ಅರ್ಧ ಆಗಿದೆ. ಈ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಿಮಗೆ ಗೊತ್ತು ಕಡಲೆಬೇಳೆ ಈ ಥರ ಕೆಂಪಗಾದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಫ್ಲೇವರ್, ಘಮ ಘಮ ಅಂತ. ಈ ಥರ ಕೆಂಪಗಾಗೋವರೆಗೂ ಹುರ್ಕೋಬೇಕು. 1-2 ನಿಮಿಷ ನಾನು ಅದರಲ್ಲೇ ಬಿಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಹುರಿನ ಜಾಸ್ತಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಇವಾಗ ಇದನ್ನೆಲ್ಲ ಈ ಥರ ಒಂದು ಜಾಲರಿ ಇರೋವಂಥದ್ದು ಯಾವುದಾದ್ರೂ ಒಂದು ಇದರಲ್ಲಿ ತುಪ್ಪನೆಲ್ಲ ತಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನುಣ್ಣಕ್ಕೆ ಪುಡಿ ಆಗಬೇಕಲ್ವ ಮಿಕ್ಸಿನಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗೆ ಕೂಡ ಆಗಬೇಕು. ಪ್ಯಾನನ್ನು ಹಾಗೆ ಇಟ್ಕೊಂಡಿರಿ, ಅದರಲ್ಲೇ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳ್ತೀನಿ. ನೋಡಿ, ಈ ಥರ ಎಲ್ಲ ಕಲೆಕ್ಟ್ ಆಗುತ್ತೆ ತುಪ್ಪ. ಇದು ಒಂದು 5-10 ನಿಮಿಷ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾವು ಸಕ್ಕರೆನ ಪುಡಿ ಮಾಡ್ಕೊಂಬಿಡೋಣ. ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಕ್ಕರೆನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಬೂರ ಸಕ್ಕರೆನ, ಏಲಕ್ಕಿನೆಲ್ಲ ಈ ಥರ ಸಿಪ್ಪೆ ತಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಗೆ ಪುಡಿ ಆದರೆ ಪರ್ಫೆಕ್ಟಾಗಿರುತ್ತೆ. ನೋಡಿ, ಈ ಥರ ಆದರೆ ಸಾಕಾಗುತ್ತೆ. ಇಷ್ಟು ನುಣ್ಣಗಾದರೆ ಸಾಕಾಗಿರುತ್ತೆ. ಇದೆಲ್ಲ ಆಗುವಷ್ಟರಲ್ಲಿ ಇದನ್ನು ತಣ್ಣಗಾಗಿದೆ. ನಾನು ಅದೇ ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ತುಪ್ಪ ಎಲ್ಲ ಕೆಳಗಡೆ ಕಲೆಕ್ಟ್ ಆಗಿದೆಯಲ್ಲ ಪ್ಲೇಟಲ್ಲಿ, ಅದನ್ನು ಹಾಗೆ ಇಟ್ಕೊಳ್ಳಿ. ಅದನ್ನು ನೆಕ್ಸ್ಟ್ ಪ್ರೊಸೀಜರಲ್ಲಿ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ಇಷ್ಟು ಕಲೆಕ್ಟ್ ಆಗಿದೆ. ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕ ಮಿಕ್ಸಿ ಜಾರ್ ಅಥವಾ ಮೀಡಿಯಮ್ ಯಾವುದಾದ್ರೂ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಗರ್ಗರಿ ಆಗಿರೋದ್ರಿಂದ ಈಸಿಯಾಗಿ ಪುಡಿ ಆಗುತ್ತೆ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದನ್ನು ಒಂದು ಸತಿ ಜರಡಿ ಮಾಡ್ಕೊಂಬಿಡೋಣ. ಸಣ್ಣದು ಒಂದೊಂದು ಪೀಸಸ್ ಇದ್ದರೆ ತಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಂಬಿಟ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ನಾವು ಇಷ್ಟೇ ಹುರಿಯೋದು ಬೇಕಾಗಿರೋದು, ಇನ್ನೇನೂ ಹುರಿಯೋದು ಬೇಕಿಲ್ಲ. ಕಡಲೆಬೇಳೆ ತುಂಬಾ ಈಸಿ ಹುರಿಯೋದು ಕಡಲೆ ಹಿಟ್ಟಿಗಿನ, ಅದಕ್ಕೋಸ್ಕರ. ಹಾಗೆ ತುಪ್ಪ ಕೂಡ ತುಂಬ ಕಮ್ಮಿ ಹಿಡಿಸುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಈ ಥರ ಸಣ್ಣದು ಪೀಸಸ್ ಇರುತ್ತಲ್ಲ, ಇದನ್ನೆಲ್ಲ ತಕ್ಕೊಂಬಿಡೋಣ. ಇದು ಆಗಿದೆ ನೋಡಿ, ಎಷ್ಟು ಫೈನಾಗಿ ಪೌಡರ್ ಆಗಿದೆ. ಫ್ರೆಶ್ ಆಗಿರೋ ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅದೇ ಪಾತ್ರೆಯಲ್ಲಿ ನಾವು ಆವಾಗಲೇ ಏನು ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿನಲ್ಲಿ ಮಿಕ್ಕಿರುವಂಥ ನಾನು ತಟ್ಟೆಲಿ ಏನು ಮಿಗಿಸ್ಕೊಂಡಿದ್ನಲ್ಲ ಆ ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಕಪ್ಪು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಇದಕ್ಕೇ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕಾದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಇದು ತಣ್ಣಗೆ ಮಾಡ್ಕೊಂಡಿರ್ತೀವಲ್ವ, ಜಾಸ್ತಿ ಹುರ್ಕೊಳ್ಳೋದೇನು ಬೇಕಿಲ್ಲ, ಬಿಸಿ ಆದರೆ ಸಾಕು. ಏಕೆಂದರೆ ಸಕ್ಕರೆ ಕರಗಬೇಕಲ್ವ, ಅದಕ್ಕೋಸ್ಕರ. ತುಪ್ಪ ಎಲ್ಲ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬಿಸಿಯಾಗಿ ಕಡಲೆ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ
ನೀವು ಮುಟ್ಟು ನೋಡಿದ್ರೆ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ಇರಲಿ. ಬರೀ ಬೆಚ್ಚಗೆ ಮಾಡಿಕೊಂಡ್ರೆ ಸಕ್ಕರೆ ಕರಗಲ್ಲ, ಸ್ವಲ್ಪ ಬಿಸಿ ಇದ್ದರೆ ಆವಾಗ ಸಕ್ಕರೆ ಕರಗುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಬಿಸಿ ಆದಮೇಲೆ ಚೆನ್ನಾಗಿ ಈ ಥರ ನೀವು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟು, ತುಪ್ಪ ಎಲ್ಲ, ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಿರುವ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಇಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸಿಹಿ ಕಮ್ಮಿ ಇಷ್ಟಪಡೋರು ಕಮ್ಮಿ ಕೂಡ ಹಾಕ್ಕೋಬೋದು, ಜಾಸ್ತಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ತಾ ಹೋದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಫಸ್ಟು ಸ್ವಲ್ಪ ಬಿಸಿ ಇರೋದ್ರಿಂದ ನಿಮಗೆ ಆಮೇಲೆ ಸ್ವಲ್ಪ ಕರಗ್ತಾ ಹೋಗುತ್ತೆ ಸಕ್ಕರೆ, ಆವಾಗ ನೀಟಾಗಿ ಉಂಡೆ ಮಾಡೋ ಥರ ಬರುತ್ತೆ. ನೋಡಿ, ಇದು ಇನ್ನೂ ಮಿಕ್ಸ್ ಆಗಿದೆ ಅಷ್ಟೇ, ನಿಮಗೆ ಸಕ್ಕರೆ ಕರಗಿಲ್ಲ. ಬಿಸಿ ಇದ್ರೇ ನಿಮಗೆ ಸಕ್ಕರೆ ಕರಗೋದು, ಬಿಸಿ ಇಲ್ಲ ಅಂದರೆ ಸಕ್ಕರೆ ಕರಗಲ್ಲ. ನಿಮಗೆ ಪುಡಿ ಪುಡಿ ಥರನೇ ಇರುತ್ತೆ. ಇದು ತುಂಬ ಬಿಸಿ ಇದೆ. ಒಂದು 5 ನಿಮಿಷ ನಾನು ಈ ಥರ ಮುಚ್ಚಿಡ್ತಾ ಇದ್ದೀನಿ. ಅದಕ್ಕೆ ನಾವು ತುಪ್ಪ ಹಾಕ್ಕೊಂಡು ಕಡಲೆ ಹಿಟ್ಟು ಪುಡಿ ಮಾಡಿರೋದು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಹುರಿಯೋದೇನು ಬೇಕಿಲ್ಲ. ತುಪ್ಪ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಆಗಬೇಕಷ್ಟೇ ಕಡಲೆ ಹಿಟ್ಟು. ಆವಾಗ ಆ ಥರ ಮಾಡಿದಾಗ ನಮಗೆ ಈ ಥರ ಪರ್ಫೆಕ್ಟಾಗಿ ಕರಗುತ್ತೆ, ಉಂಡೆನೂ ನೀಟಾಗಿ ಬರುತ್ತೆ. ಅಕಸ್ಮಾತ್ ಕೆಲಸ ಇತ್ತು ಆ ಕಡೆ ಈ ಕಡೆ ಹೋದಾಗ ತಣ್ಣಗಾಗೋಯ್ತು ಅಂದರೆ ಒಂದು 2 ರಿಂದ 3 ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಕರಗುತ್ತೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಕಮ್ಮಿ ತುಪ್ಪ ಅಂತ ರುಚಿ ಕೆಡೋದಾಗಲಿ ಆ ಥರದ್ದೇನೂ ಆಗೋಲ್ಲ. ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಸುಲಭನಾಗಿ ಕೂಡ ಮಾಡ್ಕೋಬೋದು, ಜಾಸ್ತಿ ಹುರಿಯೋದೇನು ಬೇಕಿಲ್ಲ. ಪರ್ಫೆಕ್ಟಾಗಿರುವಂಥ ಒಂದು ಬೇಸನ್ ಲಾಡು ಮಾಡ್ಕೋಬೋದು. ಒಂದೇ ಒಂದು ಜ್ಞಾಪಕ ಇಟ್ಕೋಬೇಕು, ನಾವು ಕಡಲೆಬೇಳೆ ಹುರ್ಕೊಳ್ಳುವಾಗ ಮೀಡಿಯಮ್ ಉರಿನಲ್ಲಿ ಹುರ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕಡಲೆಬೇಳೆ ಸರಿ ಹುರ್ಕೊಂಡಿಲ್ಲ ಅಂದರೆ ಬೇಸನ್ ಲಾಡು ರುಚಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.